ಎಲ್ಲ ದಾಳಂಬ್ರೆ ಬೆಳೆಗಾರರಿಗೂ ನನ್ನ ನಮಸ್ಕಾರಗಳು. ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ಮಾತಾಡ್ತಿರೋದು. ಸ್ನೇಹಿತರೆ, ಇದು ಫಸ್ಟ್ನೇ ಬೆಳೆ. ಇತ್ರಲ್ಲಿ ಮಾಡಿ ಹತ್ತತ್ರ ಈಗ ಆಲ್ರೆಡಿ 2.5 ತಿಂಗಳಾಗಿದೆ. ಪ್ರತಿ ಗಿಡಕ್ಕೂ ಸ್ನೇಹಿತರಿಂದ ಫಸ್ಟ್ನೇ ಬೆಳೆ, ನಿಮ್ಗೆ ಒತ್ತಿ ಹೇಳ್ತಾ ಇದ್ದೀನಿ, ಇದು ಫಸ್ಟ್ನೇ ಬೆಳೆ. ಪ್ರತಿ ಗಿಡಕ್ಕೂ ಕನಿಷ್ಠ ಅಂದ್ರೂ ನೀವು ನೋಡ್ಬೋದು ಕಾಯಿಗಳನ್ನ ಯಾವ ಥರ ಕಟ್ಟಿದೆ ಅಂದರೆ, ನನ್ನ ಪ್ರಕಾರ ಅಟ್ಲೀಸ್ಟ್ ಒಂದು 80ರಿಂದ 100 ಕಾಯಿ ಕಟ್ಟಿದೆ ಪ್ರತಿ ಗಿಡದಲ್ಲೂ ಕೂಡ. ನೋಡಿ ಒಳಗಡೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಳಗಡೆ ಸ್ಟ್ರಕ್ಚರ್ ಮೇಲ್ಗಡೆ ಕಾಯಿ ಬರಬೇಕು ಅಂತೇಳಿ. ನೋಡಿ ಯಾವ ಥರ ಒಳಗಡೆ ಕಾಯಿ ಕಟ್ಟಿದೆ. ಇನ್ನು ಫಸ್ಟ್ನೇ ಬೆಳೆ. ಸರ್ ತಮ್ಮ ಹೆಸರು ಮಾತಾಡಿ ಸರ್, ತಮ್ಮ ಹೆಸರು? ದೇವರಾಜ್. ಯಾವ ಊರು ಸರ್? ಗೊರಬ ತಾಂಡ. ಗೊರಬ ತಾಂಡ ಯಾವ ಊರ ಹತ್ರ ಬರುತ್ತೆ? ಲಿಂಗ್ಸೂರು ಹತ್ರ. ಇದಕ್ಕೆ ಮಾರ್ಗದರ್ಶನ ಮಾಡಿಕೊಟ್ಟದ್ದು ಯಾರು ಸರ್? ವಾಸು ಸರ್ ನಮಸ್ಕಾರ. ಡಾಕ್ಟ್ರಿಗೆ ನಮಸ್ತೆ ಸರ್. ಇಷ್ಟು ಅದ್ಭುತವಾದ ರಿಸಲ್ಟ್ ಬಂದಿದೆ ಸರ್. ಏನೇನು ಹೇಳಿದ್ರಿ ಸರ್, ಹೇಳಿ ಸರ್ ಒಂದೆರಡು ಮಾತು ನಿಮ್ಮ ಬಾಯಾರಿಕೆಯಿಂದ. ಫಸ್ಟ್ನೇ ಬೆಳೆಗೆ ನಮ್ಮ ರೈತರ ಹತ್ರನೇ ಕೇಳಿ ಸರ್, ಏನೇನು ಪ್ರಾಡಕ್ಟ್ ಯೂಸ್ ಮಾಡಿದ್ದೀರಾ ಸರ್? ಇದು ಇವಾಗ ಡೆವಲಪರ್ ಮಾಡಿದ್ದೀವಿ, ಕಿಂಗ್ ಮಾಡಿದ್ದೀವಿ, ಗ್ರೋತ್ ಮಾಡಿದ್ದೀವಿ. ಅದರಿಂದ ಚೆನ್ನಾಗಿ ಬಂದ ಮಾಲೀಕರ ಮಾರ್ಗದರ್ಶನ, ವಾಸು ಸರ್. ವಾಸು ಮಾಲೀಕರ ಮಾರ್ಗದರ್ಶನದಿಂದ ಚಲೋ. ನೋಡಿ ಸ್ನೇಹಿತರೆ, ರೈತ ಅವನ ಸಂತೋಷ ಹಂಚ್ಕೊಳ್ತಾ ಇದ್ದಾನೆ. ಸರ್, ಇಲ್ಲಿ ಹಣ್ಣಿಗೆ ನೀವು ಬಿಟ್ಟಾಗಿ ಇತ್ತಲ್ಲಿ ಮಾಡಿದಾಗಿಂದ ಮಳೆ ಚೆನ್ನಾಗಿದೆಯಾ? ಆಗಿದೆ, ಸಿಕ್ಕಾಪಟ್ಟೆ ಮಳೆ ಆಗಿದೆ. ಸಿಕ್ಕಾಪಟ್ಟೆ ಮಳೆ ಆಗಿದೆ ಸರ್. ನೋಡಿ ಸ್ನೇಹಿತರೆ, ಅಣ್ಣ ಎಲ್ಲಾದರೂ ರೋಗ ಕಾಣಿಸ್ತಾ ಇದೆಯಾ? ಇಲ್ಲ ಸರ್. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, 70 to 80% ಆರ್ಗ್ಯಾನಿಕ್ ಪದ್ಧತಿಯಲ್ಲಿ ನೀವು ಮಾಡಿದಾಗ ರೋಗ ಲಕ್ಷಣಗಳು ಕಡಿಮೆ ಬರುತ್ತೆ. ವಾಸು ಸರ್, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಭಾಳ ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಲ್ಲ? ಫಸ್ಟ್ನೇ ಬೆಳೆ ತುಂಬ ಚೆನ್ನಾಗಿದೆ ಸರ್. ಕಾಯಿ ಕೂಡ ಹಂಗೆ ಸೈಜು ಬರ್ತಾ ಇದೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಎಲ್ಲೂ ಕೂಡ ಡಿಸೀಸ್ ಕೂಡ ಕಾಣಿಸ್ತಾ ಇಲ್ಲ. ನೋಡ್ಬೋದು ಸ್ನೇಹಿತರೆ, ಪ್ರತಿಯೊಂದು ಗಿಡದಲ್ಲೂ ಕೂಡ ನಮ್ಮ ವಾಸು ಸರ್ ಅವರ ಮಾರ್ಗದರ್ಶನದಲ್ಲಿ ಬೆಳೆದಂತಹ ದಾಳಂಬ್ರೆ ಬೆಳೆ ಇದು. ಪ್ರತಿ ಗಿಡ ಕೂಡ ಚೆಕ್ ಮಾಡ್ಬೋದು. ಇಲ್ಲ ಸರ್, ನೀವು ಹೇಳಿದ್ರ ಪಾಪ. ನೋಡಿ ಯಾವ ಥರ ಇದೆ ನೋಡಿ ಸ್ನೇಹಿತರೆ. ಒಂದೊಂದು ಗಿಡ ಕನಿಷ್ಠ ಅಂದ್ರೂ ಸರ್ ಒಂದು 80ರಿಂದ 100 ಕಾಯಿ ಇದೆಯಾ? ಇದೆ ನೋಡಿ ಸ್ನೇಹಿತರೆ, ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ. ಹೌದು ಸರ್, ವಿವೋ ಮಾರ್ಟ್ ಪ್ರಾಡಕ್ಟ್ ಬಳಸಿದಂಥ ತೋಟ ಇದು. ಪ್ರತಿಯೊಬ್ಬರು ಕೂಡ ಬಂದು ಚೆಕ್ ಮಾಡ್ಬೋದು. ಗೋರೆಬಾಳ ಹತ್ರ ನೋಡಿ ಯಾವ ಥರ ಪ್ರತಿಯೊಂದು ಗಿಡದಲ್ಲೂ ಕೂಡ ನೋಡಿ ಕಾಯಿ ಯಾವ ಥರ ಬಂದಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ದೇವಣ್ಣ, ಥ್ಯಾಂಕ್ ಯು ವಾಸು ಸರ್. ಇದೊಂದು ಫೋಟೋ ತೋರಿಸಿರಿ ಸರ್. ಇದನ್ನು ನೋಡಿ ಸ್ನೇಹಿತರೆ, ಇದು ಚಿಕ್ಕ ಗಿಡ ಅನಿಸುತ್ತೆ. ಎಷ್ಟಿದೆ ಸರ್ ಕಾಯಿ? ಎಲ್ಲದಕ್ಕಿಂತ ಸಣ್ಣ ಗಿಡ 150 ಕಾಯಿ ಅದಾವೆ. 150 ಕಾಯಿ ಇದ್ದಾವೆ. ನೋಡಿ ನಮ್ಮ ವಾಸು ಸರ್ ಹೇಳ್ತಿದ್ದಾರೆ, ಅಂದರೆ ಹರೆಗಳ ಮೇಲೆ ಇದ್ರ ಮೇಲೆ ಪ್ರತಿಯೊಂದು ಕಾಯಿ ಕೂಡ ಅಬ್ಸರ್ವೇಷನ್ ಮಾಡ್ಬೋದು. 70% ಆರ್ಗ್ಯಾನಿಕ್, 30% ಕೆಮಿಕಲ್ ಯೂಸ್ ಮಾಡಿದ್ದೀವಿ ಸರ್. ಎಸ್ ಸರ್, ಒಂದು ಒಳ್ಳೆ ಅದ್ಭುತವಾದ ರಿಸಲ್ಟು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್.